ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ನೇಹಿತ ತರುಣ್ ರಾಜ್ಗೆ ಸಂಕಷ್ಟ ಎದುರಾಗಿದೆ. ರನ್ಯಾ ತಂದ ಚಿನ್ನಕ್ಕೆ ತರುಣೇ ಕಿಂಗ್ ಪಿನ್ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ತರುಣ್ ರಾಜ್ ಹೇಳಿಕೆ ಮೇಲೆ ಈಗ ನಟಿ ರನ್ಯಾ ಭವಿಷ್ಯ ನಿಂತಿದೆ. ತನ್ನ ಹಿಂದೆ ಯಾರಿದ್ದಾರೆ ಅನ್ನೋ ವಿಷಯವನ್ನ ರನ್ಯಾ ಬಿಟ್ಟುಕೊಟ್ಟಿಲ್ಲ. ಸದ್ಯ ತರುಣ್ ರಾಜ್ ಏನು ಹೇಳ್ತಾನೆ ಅನ್ನೋ ಭಯದಲ್ಲಿ ನಟಿ ರನ್ಯಾ ರಾವಿರೋದು. ಡಿಆರ್ಐ ಅಧಿಕಾರಿಗಳಿಂದ ತರುಣ್ ರಾಜ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಸದ್ಯ 5 ದಿನಗಳ ಕಾಲ ಡಿಆರ್ಐ ಕಸ್ಟಡಿಯಲ್ಲಿ ತರುಣ್ ರಾಜ್. ನಿನ್ನೆ ಕೋರ್ಟ್ ಆದೇಶವನ್ನು ನೀಡಿರೋದ್ರಿಂದ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈತ ಇನ್ನೇನೆಲ್ಲ ಬಾಯ್ ಬಿಡ್ತಾನೆ ಅನ್ನೋದು ಮತ್ತಷ್ಟು ಮಾಹಿತಿ ಹೊರಬರೋ ಸಾಧ್ಯತೆ ಇದೆ. ಜೊತೆಗೆ ನಟಿಗೂ ಟೆನ್ಷನ್ ಹೆಚ್ಚಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಿಂಗ್ ಪಿನ್ ತಗ್ಲಾಕೊಂಡಿದ್ದಾಗಿದೆ. ಅಲ್ಲಿಗೆ ಈತನೇ ಇದ್ರೆ ಹಿಂದೆ ಇರೋದಾ ಅಥವಾ ಇನ್ನೂ ದೊಡ್ಡ ಕೈಗಳಿದಾವ? ಇನ್ವೆಸ್ಟಿಗೇಷನ್ ನಲ್ಲಿ ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಈ ಒಂದು ಸ್ಮಗಲ್ ಪ್ರಕರಣದಲ್ಲಿ ಈಗಾಗಲೇ ರನ್ಯಾ ರಾವ್ ವಿಚಾರಣೆಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಆದರೆ ವಿಚಾರಣೆ ಸಂದರ್ಭದಲ್ಲಿ ರನ್ಯಾ ರಾವ್ ಯಾವುದೇ ರೀತಿಯ ಉತ್ತರವನ್ನ ಅಥವಾ ವಿಚಾರಣೆಗೆ ಸ್ಪಂದನೆಯನ್ನು ನೀಡುವಂತ ಕೆಲಸವನ್ನ ರನ್ಯಾ ರಾವ್ ಅವರು ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಈಗ ಸದ್ಯ ತರುಣ್ ರಾಜ್ರನ್ನ ಡಿಆರ್ಐ ಅಧಿಕಾರಿಗಳು ಕೂಡ ಬಂಧಿಸಿದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆ ಅಂದ್ರೆ ಡಿಆರ್ಐ ಅಧಿಕಾರಿಗಳು ಯಾವಾಗ ತರುಣ್ ರಾಜ್ರನ್ನ ವಶಕ್ಕೆ ಪಡೆದುಕೊಳ್ತಾರೋ, ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ತರುಣ್ ಕೊಂಡೂರು ರಾಜು ಏನಿದ್ದಾನೆ ಈತನೇ ಈ ಒಂದು ಸ್ಮಗಲ್ನ ಅಥವಾ ಈ ಒಂದು ಸ್ಮಗ್ಲಿಂಗ್ನ ಕಿಂಗ್ ಪಿನ್ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ಈಗ ರನ್ಯಾ ರಾವ್ ಬಾಯ್ ಬಿಡದೆ ಹೋದ್ರು ಕೂಡ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇರ್ತವೆ. ಅದರ ಬೇಸ್ ಮೇಲೆ ಯಾವಾಗ ತರುಣ್ ಕೊಂಡೂರು ರಾಜು ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಸ್ಮಗಲ್ಗೆ ಪ್ಲಾನ್ ಮಾಡ್ತಿದ್ದೆ ಈ ತರುಣ್ ರಾಜು ಅನ್ನೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂದ್ರೆ ಹಣ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಹಣ ಸಂದಾಯ ಮಾಡಿದ ಬಳಿಕ ಅಲ್ಲಿಂದ ಗೋಲ್ಡ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳನ್ನ ಅಂದ್ರೆ ಕಂಪ್ಲೀಟ್ ಆಗಿ ಯಾರು ಚಿನ್ನ ಕೊಡ್ತಾರೆ, ಜೊತೆಗೆ ಆ ಚಿನ್ನವನ್ನ ಹೇಗೆ ತರಬೇಕು, ಈ ಎಲ್ಲಾ ಪ್ಲಾನಿಂಗ್ ಅನ್ನ ತರುಣ್ ರಾಜ್ ಮಾಡ್ತಾ ಇದ್ದ. ಜೊತೆಗೆ ಇದಲ್ಲದೆ ಕೂಡ ದುಬೈನಲ್ಲಿ ಹಣವನ್ನ ಸಂದಾಯ ಮಾಡೋದಕ್ಕೆ ಅಂದ್ರೆ ಅಲ್ಲಿ ಚಿನ್ನದ ವ್ಯಾಪಾರಿಗಳಿಗೆ ಹಣವನ್ನ ಸಂದಾಯ ಮಾಡೋದಕ್ಕೆ ಹವಾಲಾ ಮುಖಾಂತರವಾಗಿ ಇದೇ ತರುಣ್ ರಾಜು ರನ್ಯಾಗೆ ಹಣವನ್ನ ತಲುಪಿಸ್ತಾ ಇದ್ದ, ಅಥವಾ ಯಾರು ಚಿನ್ನ ಮಾರಾಟಗಾರರಿದ್ರು ಅವರಿಗೆ ಹಣವನ್ನ ತಲುಪಿಸುವಂತ ಕೆಲಸವನ್ನ ಈ ತರುಣ್ ರಾಜು ಕೂಡ ಮಾಡ್ತಾ ಇದ್ದ. ಹಾಗಾಗಿ ತರುಣ್ ರಾಜು ನಿರ್ದೇಶನದಂತೆ ಕಂಪ್ಲೀಟ್ ಆಗಿ ಏನು ರನ್ಯಾ ರಾವ್ ಇದ್ದಾಳೆ ಈಕೆ ಕಂಪ್ಲೀಟ್ ಆಗಿ ಈ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ಲು ಅನ್ನೋದು ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರುವಂತ ಮಾಹಿತಿ. ಅದೇ ಕಾರಣಕ್ಕೆ ರನ್ಯಾ ರಾವ್ ಅವರನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದ್ರೆ ಇಲ್ಲಿ ತರುಣ್ ರಾಜು ಅವರನ್ನ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ರಿಮಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು. ಅಂದ್ರೆ ಈತ ನಮ್ಮ ಕಸ್ಟಡಿಗೆ ಯಾಕೆ ಬೇಕು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಕೂಡ ಮಾಡಿದ್ರು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈತನ ಪಾತ್ರ ಬಹುದೊಡ್ಡದಿದೆ, ಅಂದ್ರೆ ಈ ಸ್ಮಗ್ಲಿಂಗ್ ನಲ್ಲಿ ಈತನೇ ಕಿಂಗ್ ಪಿನ್ ಆಗಿದ್ದಾನೆ. ಹಾಗಾಗಿ 5 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಬೇಕು ಅಂತ ಈಗ ಕಸ್ಟಡಿಗೆ ಪಡೆದಿದ್ರು. ಒಂದು ಕಡೆ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಿದ್ರೆ, ಮತ್ತೊಂದು ಕಡೆ ರನ್ಯಾ ರಾವ್ಗೆ ಈಗ ಟೆನ್ಷನ್ ಎದುರಾಗಿದೆ. ಯಾಕಂದ್ರೆ ಇಲ್ಲಿ ರನ್ಯಾ ರಾವ್ ವಿಚಾರಣೆ ವೇಳೆಯಲ್ಲಿ ಯಾವ ಒಂದು ವಿಚಾರವನ್ನು ಕೂಡ ಬಾಯ್ಬಿಟ್ಟಿಲ್ಲ. ಆದರೆ ಇಲ್ಲಿ ತರುಣ್ ರಾಜ್ ಏನಾದರೂ ವಿಚಾರಣೆ ವೇಳೆಯಲ್ಲಿ ಕಂಪ್ಲೀಟ್ ಸಿಂಡಿಕೇಟ್ ಸಂದೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ರನ್ಯಾಗೆ ಟ್ರಿಪಲ್ ಟೆನ್ಷನ್ ಕಾಡ್ತಾ ಇದೆ. ಜೈಲಲ್ಲಿ ರಾತ್ರಿ ಇಡೀ ರನ್ಯಾ ಟೆನ್ಷನ್ ನಲ್ಲೇ ಪರದಾಡಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ರನ್ಯಾಗೆ ಜಾಮೀನು, ಅದರ ಬಗ್ಗೆ ಟೆನ್ಷನ್, ಮತ್ತೊಂದು ಕಡೆ ಸ್ನೇಹಿತ ತಗಲಾಕೊಂಡಿರೋ ಟೆನ್ಷನ್. ಈ ಮಧ್ಯೆ ಪ್ರಕರಣ ರದ್ದಿಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ಸರ್ಕಸ್ ಮಾಡಿಸಲಾಗ್ತಾ ಇದೆ. 3 ಟೆನ್ಷನ್ಗಳಿಂದ ನಟಿ ರನ್ಯಾ ರಾವ್ ಕಂಗಾಲಾಗಿದ್ದಾಳೆ. ಸಂದೇಶ್, ಈಗ ರನ್ಯಾ ರಾವ್ಗೆ ಸಂಕಷ್ಟ ಅಂತೂ ಸದ್ಯಕ್ಕೆ ತಪ್ಪಿದ್ದಲ್ಲ ಅನ್ನೋ ಹಾಗಿದೆ. 3 ಟೆನ್ಷನ್ಗಳ ನಡುವೆ ಪರಪ್ಪನ ಅಗ್ರಹಾರದಲ್ಲಿ ದಿನ ದೂಡಬೇಕಾಗಿದೆ. ಈ ಪ್ರಕರಣದಲ್ಲಿ ಮೊದಲಿಗೆ ಬಂಧನಕ್ಕೊಳಗಾದಂತಹ ನಟಿ ಕಥೆ ಏನು ಸದ್ಯ? ವಿಜಯ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟಿ ರನ್ಯಾ ರಾವ್ಗೆ 3 ಟೆನ್ಷನ್ಗಳಿದೆ. ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ತರುಣ್ ರಾಜ್ರ ವಿಚಾರಣೆ. ಯಾಕಂದ್ರೆ ತರುಣ್ ರಾಜ್ ಜೊತೆಯಲ್ಲಿ ರನ್ಯಾ ರಾವ್ ಸಾಕಷ್ಟು ಬಾರಿ ಹೊರದೇಶಗಳಿಗೆ ಪ್ರವಾಸವನ್ನು ಕೂಡ ಮಾಡಿರ್ತಾಳೆ. ಜೊತೆಗೆ ಇಲ್ಲಿ ಸಿಂಡಿಕೇಟ್ನ ಕಿಂಗ್ ಪಿನ್ ಈತನೇ ಆಗಿರೋದ್ರಿಂದ ಈತ ಯಾವ ವಿಚಾರಗಳನ್ನ ಬಾಯಿ ಬಿಡ್ತಾನೆ, ಯಾಕಂದ್ರೆ ಈಗ ಅವೆಲ್ಲವೂ ಕೂಡ ರನ್ಯಾ ರಾವ್ಗೆ ಥ್ರೆಟ್ ಆಗ್ತಾ ಹೋಗುತ್ತೆ ಈ ಒಂದು ಪ್ರಕರಣದಲ್ಲಿ. ಹಾಗಾಗಿ ಕಂಪ್ಲೀಟ್ ಆಗಿ ರನ್ಯಾ ರಾವ್ನ ಭವಿಷ್ಯ ಈಗ ಸದ್ಯ ತರುಣ್ ರಾಜ್ ವಿಚಾರಣೆ ಮೇಲಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ
ಈ ಒಂದು ವಿಚಾರಕ್ಕೆ ರನ್ಯಾ ರಾವ್ ಟೆನ್ಷನ್ ಆಗಿದ್ರೆ, ಮತ್ತೊಂದು ವಿಚಾರ ಅಂದ್ರೆ ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜಾಮೀನು ಏನಾಗುತ್ತೆ ಅಂತ ಹೇಳಿ ಆ ಒಂದು ಟೆನ್ಷನ್ ಅಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ವಿಚಾರಣೆ ನಡೆಯೋದ್ರಿಂದ ವಿಚಾರಣೆ ಸಂದರ್ಭದಲ್ಲಿ DRI ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ ಇವತ್ತು. ಹಾಗಾಗಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಆದೇಶ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಈಗ ರನ್ಯಾ ರಾವ್ ಪರ ವಕೀಲರು ಕೂಡ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಂದ್ರೆ ಈ ಒಂದು ಕಂಪ್ಲೀಟ್ ಪ್ರಕರಣವನ್ನ ರದ್ದು ಕೋರಿ, ಜೊತೆಗೆ ಬಂಧನಕ್ಕೆ ತಡೆ ಕೋರಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಹೈಕೋರ್ಟ್ ನಲ್ಲಿ ಏನಾಗುತ್ತೆ, ಈ ಮೂರು ಟೆನ್ಷನ್ಗಳು ಕೂಡ ಈಗ ಸದ್ಯ ರನ್ಯಾ ರಾವ್ಗೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.